ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ಯಾರೆಲ್ಲ ಶಿಕ್ಷಕ ಹುದ್ದೆಗಳ ಆಕಾಂಕ್ಷಿಗಳಿದ್ದೀರಿ ಅಥವಾ ಯಾರೆಲ್ಲ ಶಿಕ್ಷಕ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಿ ಅಂತಹ ಅಭ್ಯರ್ಥಿಗಳಿಗೆ ಒಂದು ಸುವರ್ಣ ಅವಕಾಶವಿದೆ. ಒಂದು ಗುಡ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು. ಏನಂತ ಹೇಳಿದ್ರೆ EMRS ಅನ್ನುವಂತಹ ಶಾಲೆಗಳಲ್ಲಿ ಟೀಚಿಂಗ್ ಸ್ಟಾಫ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಅನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. EMRS ಅಂತ ಹೇಳಿದ್ರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಸಿಯಲ್ ಸ್ಕೂಲ್ಗಳಲ್ಲಿ 7267 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಇಂತಹ ಹುದ್ದೆಗಳಿಂದ ತುಂಬಾ ವಂಚಿತರಾಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್. ಎಬಿಲಿಟಿ ಇರುತ್ತೆ, ಇಂತಹ ಹುದ್ದೆಗಳನ್ನ ಪಡೆದುಕೊಳ್ಳುವಂತಹ ಎಬಿಲಿಟಿ ಅವರಲ್ಲಿ ಇರುತ್ತೆ, ಬಟ್ ಪಡ್ಕೊಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್, ಮಾಹಿತಿಯ ಕೊರತೆ ಇರೋದ್ರಿಂದ ಈ ರೀತಿಯಾದಂತಹ ಹುದ್ದೆಗಳಿಂದ ವಂಚಿತರಾಗ್ತಾ ಇದ್ದಾರೆ. ಸೊ ಉದ್ದೇಶ ಇಷ್ಟೇ. ಈ ಕಾಲ್ಫಾರ್ಮ್ಗೆ ಸಂಬಂಧಪಟ್ಟಂತಹ ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ನಾನು ನಿಮಗೆ ಇಷ್ಟೇ ಶಾರ್ಟ್ ಅಲ್ಲಿ ಬರೆದಿದ್ರು ಕೂಡ ನಾನು ಇನ್ ಡಿಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆಮೇಲೆ ಒಂದಷ್ಟು ಮಾಹಿತಿಯನ್ನ ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಸೊ ಕಾರಣ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಯಾರೆಲ್ಲ ಏನು ಶಿಕ್ಷಕರ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ, ಆಮೇಲೆ ನಾನ್ ಟೀಚಿಂಗ್ ಸ್ಟಾಫ್ ಕೂಡ ಇರೋದ್ರಿಂದ ಯಾರೆಲ್ಲ ಅಂತಹ ಹುದ್ದೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದಷ್ಟು ಅವರಿಗೆ ಅಪ್ಲಿಕೇಶನ್ ಹಾಕೊಂಡು ಹುದ್ದೆಯನ್ನು ಪಡೆದುಕೊಳ್ಳಿಕ್ಕೆ ಸಹಾಯವನ್ನ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂಥ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೇನೆ ನಿಮಗೆ ಏನಾದರೂ ಡೌಟ್ಸ್ ಗಳಿದ್ರೆ ವಿಡಿಯೋನ ಪೂರ್ತಿ ಎಂಡ್ ವರೆಗೂ ನೋಡಿದಾದ್ಮೇಲೆ ಏನಾದರೂ ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ ಅನ್ನು ಕೂಡ ನಾನು ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ನಾವು ಯೂಟ್ಯೂಬ್ ಚಾನಲ್ ದವರು ಕೂಡ ಹೆಂಗಿದೀವಿ ಅಂತ ಹೇಳಿದ್ರೆ ಆಗದೇ ಇರೋದ್ರ ಬಗ್ಗೆನೇ ತುಂಬಾ ಇನ್ಫಾರ್ಮೇಶನ್ ಅನ್ನ ಕೊಟ್ಬಿಟ್ಟಿರ್ತೀವಿ. TET ಯಾವಾಗ ಕಾಲ್ ಮಾಡ್ತಾರೆ, ನಮ್ಮ ಶಿಕ್ಷಕರ ಹುದ್ದೆ ಕರ್ನಾಟಕದ ಶಿಕ್ಷಕರ ಹುದ್ದೆ ಯಾವಾಗ ಕಾಲ್ ಮಾಡ್ತಾರೆ, ಅಲ್ಲಿ ಹಂಗಾಯ್ತು, ಇಲ್ಲಿ ಮಧು ಬಂಗಾರಪ್ಪ ಹಿಂಗೆ ಹೇಳಿದ್ರು, ಹಾಗೆ ಹೀಗೆ ಬರ್ದೇ ಇರುವಂತಹ ಮಾಹಿತಿಯನ್ನೇ ಜಾಸ್ತಿ ಕೊಟ್ಟಿರ್ತೀವಿ. ಕಾಲ್ಫಾರ್ಮ್ ಆಗಿದೆ, ಈಗ ಆಲ್ರೆಡಿ ಕಾಲ್ಫಾರ್ಮ್ ಆಗಿರುವಂತಹ ಮಾಹಿತಿಯನ್ನ ಕೈ ಬಿಟ್ಟಿರ್ತೀವಿ. ಸೊ ಇದಾಗಬಾರ್ದು. ಅದಕ್ಕೋಸ್ಕರನೇ ಕರ್ನಾಟಕದ ಅಭ್ಯರ್ಥಿಗಳು ಕೂಡ ಈ ಹುದ್ದೆಗಳನ್ನ ಪಡೆದುಕೊಳ್ಬೇಕು ಅನ್ನೋದು ನನ್ನ ಮಹತ್ತರವಾದಂತಹ ಆಶಯ ಇರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಇನ್ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ನೀಟಾಗಿ ಕೇಳಿಸ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ನೇದು ಪ್ರಿನ್ಸಿಪಲ್ ಹುದ್ದೆಗಳು, ಅಂದ್ರೆ ಇದು 1, 2, 3 ಅಂತ ಏನಿದೆ ಅಲ್ವಾ, ಪ್ರಿನ್ಸಿಪಲ್ ಹುದ್ದೆ, PGT ಹುದ್ದೆ, TGT ಹುದ್ದೆಗಳು ಇವೆಲ್ಲವೂ ಕೂಡ ಟೀಚಿಂಗ್ ಸ್ಟಾಫ್ ಗೆ ಸಂಬಂಧಪಟ್ಟಂತಹ ಹುದ್ದೆಗಳಾಗಿರ್ತವೆ. ಸೊ ಅದರಲ್ಲಿ ಮೊದಲಿಗೆ ಪ್ರಿನ್ಸಿಪಲ್ ಹುದ್ದೆಯನ್ನು ನೋಡೋದಾದ್ರೆ 225 ಹುದ್ದೆಗಳ ಖಾಲಿ ಇವೆ. ಈ 225 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಸೊ ಇಲ್ಲಿ 50 ಅಂತ ಬರ್ತಿದ್ದೀನಲ್ಲ, ಇದೇನಂತ ಹೇಳಿದ್ರೆ ಏಜ್ ಲಿಮಿಟ್ 50 ವರ್ಷದವರೆಗಿನ ಕ್ಯಾಂಡಿಡೇಟ್ಗಳು ಕೂಡ ಪ್ರಿನ್ಸಿಪಲ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು, ಅದರ ಜೊತೆಗೆ B.Ed ಆಗಿರಬೇಕು, ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿರಬೇಕು. ಪ್ರಿನ್ಸಿಪಲ್ ಹುದ್ದೆಯಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಪಡ್ಕೊಂಡು ಲೆಟರ್ ಅನ್ನ ಹೊಂದಿದ್ರೆ ಅಂತಹ ಅಭ್ಯರ್ಥಿಗಳು 225 ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನ PGT ಹುದ್ದೆ ಅಂತ ಇದೆ, ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ. ಸೊ ಈ PGT ಹುದ್ದೆಗಳು 1460 ಹುದ್ದೆಗಳಿವೆ. ಇಲ್ಲಿ 40 ಅಂತ ಬರ್ದಿದ್ದೀನಿ. ಈ 40 ಏನು ಅಂತ ಹೇಳಿದ್ರೆ 40 ವರ್ಷ ವಯಸ್ಸಿನವರೆಗೂ ಯಾರೆಲ್ಲ ಇದ್ದೀರಿ ಅಂತಹ ಅಭ್ಯರ್ಥಿಗಳು ಈ PGT ಪೋಸ್ಟ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ವಯೋಮಿತಿ 40 ವರ್ಷ. ಇಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಯಾವುದೇ CTET ಆಗಿರ್ಲಿ ಅಥವಾ ಯಾವುದೇ TET ಆಗಿರ್ಲಿ ಅವಶ್ಯಕತೆ ಇಲ್ಲ. ಎಲಿಜಿಬಿಲಿಟಿ ಕ್ರೈಟೇರಿಯಾಗೆ ಸಂಬಂಧಪಟ್ಟಂತಹ ಯಾವುದೇ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗಿಲ್ಲ. ಸೊ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂತ ನೋಡಿದ್ರೆ ಯಾವುದಕ್ಕೆ PGT ಪೋಸ್ಟ್ಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಂತ ನೋಡಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ B.Ed ಕೂಡ ಕಂಪ್ಲೀಟ್ ಆಗಿರಬೇಕು. ಅದು 2 ವರ್ಷದ್ದು, 3 ವರ್ಷದ್ದು ಅಥವಾ 1 ವರ್ಷದ B.Ed. ಸೊ ಅದು ಮ್ಯಾಟರ್ ಆಗಲ್ಲ. B.Ed ಮಾತ್ರ ಕಂಪ್ಲೀಟ್ ಆಗಿರಬೇಕು, ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಹಾಗಿದ್ರೆ ಹುದ್ದೆಗಳು ಬೇರೆ ಬೇರೆ ಇರ್ತವೆ. ಪೋಸ್ಟ್ ಗ್ರಾಜುಯೇಷನ್ ಅಂತ ಬಂದಾಗ ಇಂಗ್ಲಿಷ್ ಟೀಚರ್ ಹುದ್ದೆಗಳು ಬೇರೆ ಇರ್ತವೆ, ಹಿಂದಿ ಟೀಚರ್ ಹುದ್ದೆಗಳು ಬೇರೆ ಇರ್ತವೆ, ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟ ಹಾಗೆ ಮ್ಯಾಥ್ಸ್, ಆಮೇಲೆ ಸೈನ್ಸ್, SS ಈ ರೀತಿಯಾಗಿ ಪೋಸ್ಟ್ಗಳು ಬೇರೆ ಬೇರೆ ಇರ್ತವೆ. ಆ ಪೋಸ್ಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಆ ವಿಷಯದಲ್ಲಿ ನೀವು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಮಾಡ್ಕೊಂಡಿರ್ಬೇಕು. ಸೊ ಈಗ ಇಂಗ್ಲಿಷ್ ಅಂತ ಬಂದಾಗ ಇಂಗ್ಲಿಷ್ ಅಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕು, ಹಿಸ್ಟ್ರಿ ಅಂತ ಬಂದಾಗ ಹಿಸ್ಟ್ರಿಯಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಆಗಿರ್ಬೇಕು. ಸೊ ಈ ರೀತಿಯಾಗಿ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಪಡ್ಕೊಂಡಿದ್ರೆ ಈಸಿಯಾಗಿ 40 ವರ್ಷದ ಒಳಗಿದ್ರೆ ನೀವು ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಿ ಎಕ್ಸಾಮ್ ಅನ್ನ ಬರೀಬಹುದು. 1460 ಹುದ್ದೆಗಳಿದ್ದಾವೆ. ಇನ್ನೊಂದು ಏನ್ ಗೊತ್ತಾ, ಈ ಹುದ್ದೆಗಳ ಸ್ಯಾಲರಿಯಿಂದ ನೋಡಿದ್ರೆ ನೀವು ಈ ಹುದ್ದೆಗಳನ್ನ ಬಿಟ್ಕೊಡೋದೇನೆ ಇಲ್ಲ. ಯಾಕಂತ ಹೇಳಿದ್ರೆ 1,50,000 ಸ್ಯಾಲರಿ ಇದೆ ಈ ಹುದ್ದೆಗೆ. ಯಾವುದು PGT ಹುದ್ದೆಗೆ 1,50,000ವರೆಗೂ ಕೂಡ ನಿಮಗೆ ಸ್ಯಾಲರಿಯನ್ನ ಆಫರ್ ಮಾಡ್ತಾ ಇದ್ದಾರೆ. ಅಂದ್ರೆ ಲೆವೆಲ್ 8 ಅಂತೇನು ಸ್ಯಾಲರಿ ಪೇ ಸ್ಕೇಲ್ ಅಲ್ಲಿ ಲೆವೆಲ್ 8 ಅಂತ ಏನ್ ಬರುತ್ತಲ್ವಾ, ಅಂತಹ ಲೆವೆಲ್ 8 ಅನ್ನ ಇದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ TGT ಅನ್ನುವಂತಹ ಹುದ್ದೆಗಳನ್ನು ಕೂಡ ತುಂಬಿಕೊಳ್ತಾ ಇದ್ದಾರೆ.
ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಹುದ್ದೆಗಳು ಎಷ್ಟಿದೆ 3962 ಹುದ್ದೆಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಚೇಂಜಸ್ ಆಗುತ್ತೆ. ಪಿಜಿಟಿಗೂ ಮತ್ತು ಟಿಜಿಟಿಗೂ ವ್ಯತ್ಯಾಸ ಇದೆ. ಏನ್ ವ್ಯತ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಪಿಜಿಟಿಯಲ್ಲಿ ಯಾವುದೇ ರೀತಿಯಾದಂತಹ ಸಿಟಿಟಿ ಆಗಿರಲಿ ಅಥವಾ ಟಿಟಿ ಆಗಿರಲಿ ಬೇಕಾಗಿರ್ಲಿಲ್ಲ. ಬಟ್ ಟಿಜಿಟಿ ಪೋಸ್ಟ್ಗೆ ಸಿಟಿಇಟಿ ಪೇಪರ್ 2 ಕ್ವಾಲಿಫೈ ಆಗಿರಬೇಕು. ಅಂದ್ರೆ ಮಾತ್ರ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಿ. ಈ ಮೇಲಿನ ಹುದ್ದೆಗಳಿಗೆ ಯಾವುದೇ ರೀತಿಯಾದಂತಹ ಸಿಟಿಇಟಿ ಅವಶ್ಯಕತೆ ಇಲ್ಲ. ಸೊ ಸಿಟಿಇಟಿಯಲ್ಲಿ ಪೇಪರ್ 2 ಕ್ವಾಲಿಫೈ ಆಗಿದ್ರೆ ಟಿಜಿಟಿ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬಹುದು. ಇನ್ನು ಕರ್ನಾಟಕದ ಅಭ್ಯರ್ಥಿಗಳು ಒಂದು ಕ್ವಶನ್ ಅನ್ನು ರೈಸ್ ಮಾಡಬಹುದು. ಏನಂತ ಹೇಳಿದ್ರೆ, ಸರ್ ನಾವು ಈ ಹುದ್ದೆಗಳಿಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪೇಪರ್ 2 ಏನ್ ಟಿಇಟಿ ನಾವು ಬರ್ದಿರ್ತೀವಲ್ಲ ಪೇಪರ್ 2 ಅದರಲ್ಲಿ ಕ್ವಾಲಿಫೈ ಆಗಿದ್ದೀನಿ, ಇದಕ್ಕೆ ನಾನು ಅಪ್ಲಿಕೇಶನ್ ಹಾಕ್ಬೋದಾ ಅಂತ ಕೇಳಿದ್ರೆ ಇಲ್ಲ. ಸಿಟಿಇಟಿಯಲ್ಲಿ ಪೇಪರ್ 2 ಕ್ವಾಲಿಫೈ ಆಗಿದ್ರೆ ಮಾತ್ರ ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅದು ಎಷ್ಟು ಹುದ್ದೆಗಳು? 3962 ಹುದ್ದೆಗಳು ಇದಾವೆ. ಇದಕ್ಕೆ ಏನ್ ಬೇಕು? ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ಹೇಳಿದ್ರೆ ನಿಮ್ದು ಏನು ಅಂಡರ್ ಗ್ರಾಜುಯೇಷನ್ ಆಗಿರ್ಬೇಕು, ಆಮೇಲೆ B.Ed ಕಂಪ್ಲೀಟ್ ಆಗಿರ್ಬೇಕು. UG ಪ್ಲಸ್ B.Ed ಅನ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಅದ್ರ ಜೊತೆಗೆ ಸಿಟಿಇಟಿ ಪೇಪರ್ 2 ಕ್ವಾಲಿಫೈ ಆಗಿರ್ಬೇಕು. ಅಂದಾಗ ಮಾತ್ರ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನ 4th ಒನ್ ಸ್ಟಾಫ್ ನರ್ಸ್ ಹುದ್ದೆಗಳಿಗೆ ಇಲ್ಲಿ F ಅಂತ ಬರ್ದಿದ್ದೀನಿ. ಇದು ಫಿಮೇಲ್ ಹುದ್ದೆಗಳು ಆಗಿರುತ್ತೆ. ಸ್ಟಾಫ್ ನರ್ಸ್ ಹುದ್ದೆಗಳು 550 ಹುದ್ದೆಗಳಿದಾವೆ. ಏಜ್ ಲಿಮಿಟ್ ಎಷ್ಟಿದೆ ಅಂತ ಹೇಳಿದ್ರೆ 35 ವರ್ಷದವರೆಗೂ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಇದು ಮಹಿಳೆಯರಿಗೆ ಮಾತ್ರ ಸಂಬಂಧಿಸಿದಂತಹ ಹುದ್ದೆಗಳಾಗಿದೆ. ಸ್ವಲ್ಪ ಗಮನ ಇರಲಿ. ಸ್ಟಾಫ್ ನರ್ಸ್ 550 ಹುದ್ದೆಗಳು. ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂತ ನೋಡಿದ್ರೆ ಏನು BSc ನರ್ಸಿಂಗ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕು. ಸೊ BSc ನರ್ಸಿಂಗ್ ಅನ್ನ ಕಂಪ್ಲೀಟ್ ಮಾಡಿದಂತ ಅಭ್ಯರ್ಥಿಗಳು ಆಮೇಲೆ ಅದಕ್ಕೆ ಇಕ್ವಿವೆಲೆಂಟ್ ಆಗಿರ್ತಕ್ಕಂತಹ ಕ್ವಾಲಿಫಿಕೇಶನ್ ಅನ್ನ ನೀವು ಹೊಂದಿದ್ರು ಕೂಡ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಈ ವೆಬ್ಸೈಟಿನ ಲಿಂಕ್ ಅನ್ನ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ತಾವಲ್ಲಿ ಹೋಗ್ಬಿಟ್ಟು PDF ಅನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ನೊಂದ್ಸರಿ ಇನ್ ಡೀಟೇಲ್ ಆಗಿ ನೋಡ್ಕೊಂಡು ಅಪ್ಲಿಕೇಶನ್ ಅನ್ನ ಹಾಕಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾಸ್ಟೆಲ್ ವಾರ್ಡನ್. ಯಾರೆಲ್ಲ ಹಾಸ್ಟೆಲ್ ವಾರ್ಡನ್ ಹುದ್ದೆಗೆ ತಯಾರಿಯನ್ನು ನಡೆಸ್ತಾ ಇದ್ರೆ ಅಂತ ಅಭ್ಯರ್ಥಿಗಳಿಗೆ 635 ಹುದ್ದೆಗಳು ವೇಕೆನ್ಸಿ ಇದೆ. ಸೊ ಏಜ್ ಲಿಮಿಟ್ ಅನ್ನು ನೋಡಿದಾಗ 35 ವರ್ಷ ಏಜ್ ಲಿಮಿಟ್ ಇದೆ. ಇದಕ್ಕೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅಂತ ಹೇಳಿದ್ರೆ ಡಿಗ್ರಿ ಆಗಿರಬೇಕು, ಅದ್ರ ಜೊತೆಗೆ B.Ed ಅನ್ನ ಮುಗಿಸಿರ್ಬೇಕು. ಸೊ ಅಂದಾಗ ಮಾತ್ರ 635 ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಆಮೇಲೆ ಇವೆಲ್ಲ ಇದು ಯಾವುದು ಸ್ಟಾಫ್ ನರ್ಸ್ ಆಗಿರ್ಬೋದು, ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಅಕೌಂಟೆಂಟ್ ಆಗಿರ್ಬೋದು, JSC ಆಗಿರ್ಬೋದು ಅಥವಾ ಲ್ಯಾಬ್ ಟೆಕ್ನಿಷಿಯನ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ ಕನ್ಸಿಡರ್ ಆಗುತ್ತೆ. ಇವು 3 ಟೀಚಿಂಗ್ ಸ್ಟಾಫ್ ಆದ್ರೆ ಇವು ಬಾಕಿ ಎಲ್ಲವೂ ಕೂಡ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಅಕೌಂಟೆಂಟ್ ಹುದ್ದೆಗಳು ಕೂಡ ಇದಾವೆ 61 ಹುದ್ದೆಗಳು. ಈ ಅಕೌಂಟೆಂಟ್ ಹುದ್ದೆಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನ್ ಬೇಕು ಅಂತ ಹೇಳಿದ್ರೆ BCom ಆಗಿರ್ಬೇಕು ಅಥವಾ MCom ಮಾಡಿದ್ರು ಪರವಾಗಿಲ್ಲ, ಬಟ್ ಅಟ್ ಲೀಸ್ಟ್ BCom ಅಂತೂ ಆಗಿರ್ಲೇಬೇಕು. ಸೊ ಏಜ್ ಲಿಮಿಟ್ ಅನ್ನ ನೋಡಿದ್ರೆ 30 ವರ್ಷ ಏಜ್ ಲಿಮಿಟ್ ಅನ್ನ ಕೊಟ್ಟಿದ್ದಾರೆ. ಇನ್ನ JSA ಅಂತ ಇದೆ, ಏನು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಅಂತ ಹೇಳಿದೆ. ಸೊ ಇದು 228 ಹುದ್ದೆಗಳು ಕಾಲ್ಫರ್ ಮಾಡಿದ್ದಾರೆ. ಏಜ್ ಲಿಮಿಟ್ ಇದಕ್ಕೂ ಕೂಡ 30 ವರ್ಷ ಏಜ್ ಲಿಮಿಟ್ ಇದೆ. ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ PDF ಅಲ್ಲಿ ನೀವು ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನ ನೋಡ್ಕೊಳ್ಳಿ. ಲ್ಯಾಬ್ ಅಟೆಂಡೆಂಟ್ ಅಂತ ಇದೆ, ಇದರಲ್ಲಿ 146 ಹುದ್ದೆಗಳನ್ನ ಕಾಲ್ಫರ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ವಯೋಮಿತಿಯಷ್ಟು 30 ವರ್ಷ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ಈ ಲ್ಯಾಬ್ ಅಟೆಂಡೆಂಟ್ ಅನ್ನುವಂತಹ ಹುದ್ದೆಗಳಿಗೆ ಸೆಕೆಂಡ್ PUC ಅನ್ನ ಸೈನ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ತಾವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಸರ್ ಇಲ್ಲ ನಾನು 10th ಅಲ್ಲಿ ಒಂದು ಲ್ಯಾಬ್ ಅಟೆಂಡೆಂಟ್ ಅನ್ನುವಂತ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿದೀನಿ, ಆ ಸರ್ಟಿಫಿಕೇಟ್ ಕೋರ್ಸ್ ನನ್ನ ಹತ್ರ ಇದೆ, ನಾನು ಅಪ್ಲೈ ಮಾಡಬಹುದು ಅಂತ ಕೇಳಿದ್ರೆ ಖಂಡಿತವಾಗಿ ನೀವು ಈ ಹುದ್ದೆಗೆ ಅಪ್ಲೈ ಅನ್ನ ಮಾಡಬಹುದು. ಇಲ್ಲ ನನ್ನ ಹತ್ರ ಆ ಸರ್ಟಿಫಿಕೇಟ್ ಇಲ್ಲ, ನಾನು ಸೆಕೆಂಡ್ PUC ಅನ್ನ ಓದಿದ್ದೀನಿ, ಸೈನ್ಸ್ ಮಾಡಿದೀನಿ ಅಂದ್ರೆ ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬಹುದು. ಸೊ ಒಟ್ಟಾರೆಯಾಗಿ 7267 ಹುದ್ದೆಗಳನ್ನ ಟೀಚಿಂಗ್ ಸ್ಟಾಫ್ ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಗೆ ಸಂಬಂಧಪಟ್ಟ ಹಾಗೆ ಕಾಲ್ಫರ್ ಮಾಡಿದ್ದಾರೆ. ನನ್ನ ರಿಕ್ವೆಸ್ಟ್ ಇಷ್ಟೇ, ಟೀಚಿಂಗ್ ಸ್ಟಾಫ್ ಅಲ್ಲಿ ಬರ್ತಕ್ಕಂತಹ ಹುದ್ದೆಗಳನ್ನ ಬಿಟ್ಕೊಡ್ಬೇಡಿ. ಯಾಕಂದ್ರೆ ಹೆವಿ ವೇತನ ಶ್ರೇಣಿ ಇದೆ. 1,47,000 TGT ಇದ್ರೆ 1,50,000 PGT ಇದೆ. ಇದು ಪ್ರಿನ್ಸಿಪಲ್ ಹುದ್ದೆಗೆ 2 ಲಕ್ಷದವರೆಗೂ ಕೂಡ ಸ್ಯಾಲರಿಯನ್ನ ಕೊಡ್ತಾ ಇದ್ದಾರೆ, ಆಫರ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ಇನ್ನ ಅಪ್ಲಿಕೇಶನ್ ಹಾಕೋದು ಆನ್ಲೈನ್ ಥ್ರೂನೇ ಹಾಕಬೇಕು. ಈಗ ಆಲ್ರೆಡಿ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ, ಅಪ್ಲಿಕೇಶನ್ ಹಾಕಬಹುದು. ಲಾಸ್ಟ್ ಡೇಟ್ ಯಾವಾಗ ಸರ್ ಅಂತ ಕೇಳಿದ್ರೆ 23/10/2025 ಅಪ್ಲಿಕೇಶನ್ ಅನ್ನ ಮತ್ತು ಫೀಸ್ ಅನ್ನ ಕಟ್ಟಲಿಕ್ಕೂ ಕೂಡ ಕೊನೆಯ ಡೆಡ್ ಲೈನ್ ಆಗಿರುತ್ತೆ 23/10/2025. ಇನ್ನ ಸ್ವಲ್ಪ ಫೀಸ್ ಸ್ಟ್ರಕ್ಚರ್ ಯಾವ ರೀತಿ ಇರುತ್ತೆ ಸರ್ ಅಂತ ಕೇಳಿದ್ರೆ ಇಲ್ಲಿ ಇರ್ತಕ್ಕಂತಹ ಎಲ್ಲಾ ಹುದ್ದೆಗಳಿಗೂ ಸ್ವಲ್ಪ ವೇರಿಯೇಷನ್ ಇದೆ. ಸೊ ಆ ವೇರಿಯೇಷನ್ ಆಮೇಲೆ ಕಾಸ್ಟ್ ವೈಸ್ ಕೂಡ ಫೀಸ್ ಏನಾಗಿದೆ ವೇರಿಯೇಷನ್ ಆಗಿದೆ. ಸೊ ಅಂತಹ ಡೀಟೇಲ್ ಅನ್ನ ಕೊಡೋದಾದ್ರೆ ಇಲ್ಲಿ ನೋಡಿ F ಅಂತ ಇದೆ. F ಅಂತ ಹೇಳಿದ್ರೆ ಫಿಮೇಲ್. ಸೊ ಮಹಿಳೆಯರಿಗೆ SC ST
PWD ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರತಕ್ಕಂತ ಅಭ್ಯರ್ಥಿಗಳು ಅಥವಾ ಫಿಸಿಕಲಿ ಡಿಸೇಬಲ್ ಇರತಕ್ಕಂತ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀಸ್ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಅನ್ನ ತಗೊಳ್ತಾ ಇಲ್ಲ. ಆದ್ರೆ +500 ಅಂತ ಬರ್ದಿದೆ. ಯಾಕಂತ ಹೇಳಿದ್ರೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ 500 ರೂಪಾಯಿಯನ್ನ ಎಲ್ಲಾ ಅಭ್ಯರ್ಥಿಗಳಿಗೂ ತಗೊಳ್ತಾ ಇದ್ದಾರೆ. ಅದು SC ಆಗಿರ್ಬೋದು, ST ಆಗಿರ್ಬೋದು, PWD ಆಗಿರ್ಬೋದು ಅಥವಾ ಮಹಿಳೆಯರಾಗಿರ್ಬೋದು, ಇನ್ನುಳಿದಂತಹ ಎಲ್ಲಾ ಕ್ಯಾಂಡಿಡೇಟ್ ಗಳಾಗಿರ್ಬೋದು ಅಂತವರಿಗೆ ಪ್ರೊಸೆಸಿಂಗ್ ಫೀಸ್ ಅಂತ ಹೇಳಿ 500 ರೂಪಾಯಿಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಅಪ್ಲಿಕೇಶನ್ ಫೀಸ್ ಅಂತ ಬಂದಾಗ ಈ ಮಹಿಳೆಯರಿಗೆ SC ST PWD ದವರಿಗೆ ಯಾವುದೇ ರೀತಿಯಾದಂತಹ ಅಪ್ಲಿಕೇಶನ್ ಫೀಸ್ ಇರಲ್ಲ. ಇನ್ನು ಅದರ್ಸ್ಗೆ ಇವುಗಳನ್ನ ಹೊರತುಪಡಿಸಿ ಫಿಮೇಲ್ SC ST PWD ಅವರನ್ನ ಹೊರತುಪಡಿಸಿ ಅದರ್ಸ್ ಏನಿದ್ದಾರೆ ಅಂತವರಿಗೆ ಫೀಸ್ ಸ್ಟ್ರಕ್ಚರ್ ಸ್ವಲ್ಪ ವೇರಿಯೇಷನ್ ಇದೆ. ಏನ್ ವೇರಿಯೇಷನ್? ಪ್ರಿನ್ಸಿಪಲ್ ಹುದ್ದೆಗೆ ಅಪ್ಲೈ ಮಾಡುವಂತ ಅಭ್ಯರ್ಥಿಗಳು 2000 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ಕಟ್ಟಬೇಕು, 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಪೇ ಮಾಡಬೇಕು. ಅದರ ಅರ್ಥ ಏನು? 2500 ರೂಪಾಯಿಯನ್ನ ಪ್ರಿನ್ಸಿಪಲ್ ಹುದ್ದೆಗೆ ಪೇ ಮಾಡಬೇಕಾಗತ್ತೆ. ಆಮೇಲೆ ಎರಡನೇಕ TCT ಮತ್ತು PCT ಹುದ್ದೆಗಳಿಗೆ ಅಪ್ಲೈ ಮಾಡುವಂತಹ ಅಭ್ಯರ್ಥಿಗಳು 1500 ರೂಪಾಯಿಯನ್ನ ಅಪ್ಲಿಕೇಶನ್ ಫೀಸ್ ಅನ್ನ ಪೇ ಮಾಡಬೇಕು. ಅದರ ಜೊತೆಗೆ 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಪೇ ಮಾಡಬೇಕು. ಸೊ ಎರಡನ್ನು ಪ್ಲಸ್ ಮಾಡಿದಾಗ 2000 ರೂಪಾಯಿಗಳನ್ನ ಈ PCT ಮತ್ತು TCT ಹುದ್ದೆಗೆ ಅಪ್ಲೈ ಮಾಡುವಂತ ಅಭ್ಯರ್ಥಿಗಳು ಪೇ ಮಾಡಬೇಕಾಗತ್ತೆ. ಇನ್ನ ಇವುಗಳನ್ನು ಹೊರತುಪಡಿಸಿ ನಾನ್ ಟೀಚಿಂಗ್ ಸ್ಟಾಫ್ ಏನಿದೆ ಅಲ್ವಾ, ಇದಕ್ಕೆ ಅಪ್ಲೈ ಮಾಡುವಂತಹ ಅದರ್ಸ್ ಅವರು ಎಲ್ಲರೂ ಅಪ್ಲಿಕೇಶನ್ ಫೀಸ್ ಅನ್ನ 1000 ರೂಪಾಯಿ ಪೇ ಮಾಡಬೇಕು. ಅದನ್ನ ಅದ್ರ ಜೊತೆಗೆ 500 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಅನ್ನ ಪೇ ಮಾಡಬೇಕು. 1500 ಟೋಟಲ್ 1500 ರೂಪಾಯಿಯನ್ನ ನಾನ್ ಟೀಚಿಂಗ್ ಸ್ಟಾಫ್ ಗೆ ಅಪ್ಲೈ ಮಾಡುವಂತ ಅಭ್ಯರ್ಥಿಗಳು ಪೇ ಮಾಡಬೇಕು. ಒಂದ್ ಸಾರಿ ಅಪ್ಲಿಕೇಶನ್ ಅನ್ನ ಹಾಕಿದ್ರೆ ನೀವು ಮತ್ತೆ ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಅದ್ರ ಜೊತೆಗೆ ಒಂದ್ ಸಾರಿ ನೀವು ಅಮೌಂಟ್ ಅನ್ನ ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿಮಗೆ ಅಮೌಂಟ್ ಅನ್ನ ರಿಟರ್ನ್ ಮಾಡುವುದಿಲ್ಲ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಎಕ್ಸಾಮ್ ಯಾವ ರೀತಿ ನಡೆಯುತ್ತೆ ಅಂತ ಹೇಳಿದ್ರೆ, ಎರಡು ಮಾಧ್ಯಮದಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಒಂದು ಇಂಗ್ಲಿಷ್ ಅಲ್ಲಿ ಕ್ವಶನ್ ಪೇಪರ್ ಇರುತ್ತೆ, ಇಲ್ಲ ಹಿಂದಿಯಲ್ಲಿ ಇರುತ್ತೆ. ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಕ್ವಶನ್ ಪೇಪರ್ ಪ್ರಿಂಟ್ ಆಗಿರುತ್ತೆ. ಸೊ ಎರಡು ಲ್ಯಾಂಗ್ವೇಜ್ ಗಳಲ್ಲಿ ಮಾತ್ರ ನೀವು ಈ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಸೊ ಇಂಗ್ಲಿಷ್ ಇದೆ ಅಂತ ಹೇಳಿ ಹೆದರುವಂತ ಅವಶ್ಯಕತೆ ಇಲ್ಲ. ಈಗ ಆಲ್ರೆಡಿ ನೀವು ಟೀಚರ್ ಪೋಸ್ಟ್ ಗೆ ಪ್ರಿಪರೇಷನ್ ಅನ್ನ ನಡೆಸಿರ್ತೀರಿ ಅಂತ ಅಭ್ಯರ್ಥಿಗಳಿಗೆ ಇದು ಕಷ್ಟ ಆಗಲ್ಲ. ಸ್ವಲ್ಪ ಎಫರ್ಟ್ ಹಾಕಿದ್ರೆ 100% ಆಗಿ ನಮ್ಮ ಕರ್ನಾಟಕದವರು ಕೂಡ ಈ ಹುದ್ದೆಗಳನ್ನ ಪಡೆದುಕೊಳ್ಳಬಹುದು. ಸೊ ಇದಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಇನ್ನು ಇದೇ ರೀತಿ ಇನ್ನೊಂದು ತರಗತಿಯಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.